ಇಲ್ಲ, ಇವತ್ತು ಸಮಾಲೋಚನೆ ಮಾಡ್ತಾ ಇದ್ದೀವಿ. ವಿಚಾರ ಬಹಳ ಇದ್ದಾವೆ, ಆದರೆ ಆದ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ನಾವು ಎರಡೂ ಪಕ್ಷದವರು ಕಳೆದ ಅಧಿವೇಶನ ನಂತರ ಸೇರಿರಲಿಲ್ಲ, ಹಾಗಾಗಿ ಇವತ್ತು ಸೇರಿ ಪರಸ್ಪರ ಚರ್ಚೆ ಮಾಡಿ ಅಧಿವೇಶನದಲ್ಲಿ ಏನೆಲ್ಲ ವಿಷಯಗಳು ಪ್ರಸ್ತಾಪ ಮಾಡಬೇಕು, ಯಾವ ರೀತಿ ವಿಷಯ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ಸೇರಿದಂತೆ ಅನೇಕ ಸಂಗತಿಗಳನ್ನು ಇವತ್ತು ಚರ್ಚೆ ಆಗುತ್ತೆ. ಸಮನ್ವಯ ಸಮಿತಿನೇ ಮಾಡಬೇಕು ಅಂತೇಳಿ ಸಮನ್ವಯ ಸಮಿತಿ ಸಭೆ ಅಪೂರ್ವಕ್ಕೊಮ್ಮೆ ಆಗುತ್ತೆ ಈ ರೀತಿಯಾಗಿ, ಆದರೆ ಸಮಿತಿ ಅಂತ ರಚನೆ ಇಲ್ಲ. ಸೊ ಅದಕ್ಕೆ ಅಲ್ಲ, ಸಮನ್ವಯ ಅಂತ ಹೇಳಿದ್ರೆ ಎರಡು ಪಕ್ಷ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋದು ಅಲ್ಲ, ಅದಕ್ಕೊಂದು ಸಮಿತಿ ಸಭೆ ಕರೆಯೋದಕ್ಕೆ ಯಾವುದೇ ವಿಚಾರ ಇದ್ರೆ ಪ್ರತ್ಯೇಕವಾಗಿ ಅಲ್ಲ, ವಿರೋಧ ಪಕ್ಷದ ನಾಯಕರು ಕರೀತಾರೆ, ಅವ್ರ ಕಡೆ ಫ್ಲೋರ್ ಲೀಡರು ಕರೀತಾರೆ, ಒಟ್ಟಾರೆ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಅದರಂತೆ 22ನೇ ತಾರೀಕಿನವರೆಗೆ ನಡೆಯುವಂಥ ಅಧಿವೇಶನದಲ್ಲಿ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಇಲ್ಲ ಸರ್, 25 ಕೋಟಿ ಬಿಜೆಪಿಯವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದವರು ಯಾರು ಗೊತ್ತಾಗಲಿಲ್ಲ, ನಮ್ಗೆ ಯಾರಿಗೂ ಬರಲಿಲ್ಲ, ಇನ್ನು ಯಾರಿಗಾರು ಬಂದಿದೆಯೋ ಗೊತ್ತಿಲ್ಲ, ಗೊತ್ತಿಲ್ಲ. ನನಗಂತೂ ಏನೂ ಬರಲಿಲ್ಲ. ಅವರು ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅದು ಕೂಡ ಏನೂ ಬರಲಿಲ್ಲ. ಒಟ್ಟಾರೆ ಮೇಲೆ ಸಿದ್ದರಾಮಯ್ಯನವರು ಬೀಸೋದೊಣ್ಣೆ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹಣ ಇಲ್ಲ, ಸಾಕಷ್ಟು ಟ್ಯಾಕ್ಸು ಹಾಕಿ ಜನರನ್ನ ಸುಲಿಗೆ ಮಾಡಿದ್ರು ಕೂಡ ಹಣ ಸಾಕಾಗ್ತಾ ಇಲ್ಲ. ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಮೇಲ್ಮೀರಿ ಹೋಗ್ತಾ ಇದೆ. ಹಳೆ ಬಿಲ್ಗಳನ್ನ ಕೊಡ್ಲಿಕ್ಕೆ ಇಷ್ಟೇ ಪರ್ಸೆಂಟೇಜು ಅಂತೇಳಿ ಹೇಳಿ, ಹೊಸ ಕೆಲಸ ಮಂಜೂರು ಮಾಡಿಸೋದಕ್ಕೂ ಇಷ್ಟು ಪರ್ಸೆಂಟೇಜು ಅಂತೇಳಿ ಹೇಳಿ ಮೀರಿ ಹೋಗಿದ್ದೀವಿ. ಇವರಿಗೆ ಇನ್ನು ಜೀವನದಲ್ಲಿ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಅನಿಸ್ತಾ ಇಲ್ಲ. ಸಿಕ್ಕದಂಥ ಅವಕಾಶವನ್ನು ಈ ಸಂದರ್ಭದಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿ ಎಲ್ಲರೂ ಹೊರಟಿದ್ದಂಗೆ ಕಾಣ್ತದೆ. ಧರ್ಮಸ್ಥಳದ ವಿಚಾರದಲ್ಲಿ SIT ಸರ್ಕಾರ ರಚನೆ ಮಾಡಿದೆ, ಈಗ ಸರಿಯಾಗಿದೆ ಅನಿಸುತ್ತೆ ಈ ಸಂದರ್ಭದಲ್ಲಿ? ಗಲಾಟೆ ನೋಡ್ರಿ, ಧರ್ಮಸ್ಥಳದ ವಿಚಾರದಲ್ಲಿ SIT ಎದುರುಗಡೆ ಆ ವ್ಯಕ್ತಿ ಯಾರು ಮುಸುಕುದಾರಿ ವ್ಯಕ್ತಿಗಳು ವ್ಯಕ್ತಿಯೊಬ್ಬ ಹೇಳ್ತಾ ಇದ್ದಾನೆ, ಅವನನ್ನ ಮತ್ತು ಅವನ ಹಿಂದಕ್ಕೆ ಇರುವಂಥ ಎಲ್ಲ ಶಕ್ತಿಗಳನ್ನು ಇವತ್ತು ವಿಚಾರ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಆಯಿತು, ನಮ್ಮ ಉನ್ನತ ಸ್ಥಾನದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅನೇಕರಿದ್ದಾರೆ, ಕೋಟಿಗಟ್ಟಲೆ ಹಣ ನೀರು ಖರ್ಚಾದಂಗೆ ಖರ್ಚಾಗ್ತಾ ಇದೆ. ಅವನು ಎಲ್ಲೆಲ್ಲೋ ತೋರಿಸ್ತಾ ಇದ್ದಾನೆ. ಇನ್ನೊಂದು